ಹಾಯ್ ನಿಷ್ಕಾ. ಹಾಯ್ ಎವ್ರಿವನ್. ಓಕೆ, ಇವತ್ತೇನು ರೆಸಿಪಿ ಮಾಡ್ತಾ ಇದೀಯ ನೀನು? ರೆಸಿಪಿ ಅಷ್ಟೇ ಅಲ್ಲ, ಹ್ಮ್ ಹೆಲ್ದಿ ರೆಸಿಪಿ ಮಾಡ್ತೀನಿ. ಓಕೆ. ರೆಸಿಪಿ ಅಲ್ಲ, ಸ್ನಾಕ್ಸ್. ಹ್ಮ್ ಮಮ್ಮಿಗೆ ಹಸಿವಾಗ್ತಿತ್ತು, ನಮ್ಮ ಮನೆಯಲ್ಲೆಲ್ಲ ಜಂಕ್ ಇತ್ತು ಸ್ವಲ್ಪ. ಸೊ ಏನು ಸ್ನಾಕ್ಸ್ ಇಲ್ಲ ಅಂತ ಹೇಳಿದ್ಲು. ನಂಗೆ ಏನಾದ್ರು ಹೆಲ್ದಿ ತಿನ್ಬೇಕಾಗಿದೆ. ಸೊ ನಾನು ಹೇಳಿದೆ ಏನು ಮಾಡೋಣ. ಅವಾಗ ನನ್ನ ಮೈಂಡಲ್ಲಿ ಒಂದು ಐಡಿಯಾ ಬಂತು. ತೋರಿಸ್ತೀನಿ ಏನು ಸರ್ಪ್ರೈಸ್ ಇದೆ ಏನಂತ. ಸ್ನ್ಯಾಕ್ಸ್. ಸೊ ನಾವು ರೆಸಿಪಿ ಮಾಡ್ತಿರೋದು ಮಿಲ್ಲೆ ತತ್ತಿ. ನೋ ಸೀಯಿಂಗ್. ಸರ್ಪ್ರೈಸ್. ಏನಿದು? ಇಷ್ಟು ಗೊತ್ತಿಲ್ಲ. ಗೊತ್ತಿಲ್ಲ ನಂಗೆ, ನೀನೇ ಹೇಳು. ಮಶ್ರೂಮ್. ಓಕೆ. ಮಶ್ರೂಮ್ ಸ್ನ್ಯಾಕ್ ಮಾಡ್ತಿದ್ದೀವಿ ಇವತ್ತು. ಆ ಹಳೆ ನೀರನ್ನ ತೆಗ್ದು ಫಿಲ್ಟರ್ ನೀರು ಹಾಕಿ ಮಮ್ಮಿ ಗ್ಯಾಸ್ ಆನ್ ಮಾಡಿ ಅದ್ರ ಮೇಲೆ ಇಟ್ಟರು. ಯಾಕಂದ್ರೆ ಕಿಡ್ಸ್ ಮಾಡೋಕ್ಕಾಗಲ್ಲ. ಸೊ ಈಗ ಬಾಯ್ಲ್ ಆಗ್ತಿದೆ. ನಿಷ್ಕಾ, ಇದು ಎಷ್ಟು ನಿಮಿಷ ಬಾಯ್ಲ್ ಆಗಬೇಕು? 5 to 10 minutes. ಓಕೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಮಶ್ರೂಮ್ ಬಾಯ್ಲ್ ಆಗ್ತಿದೆ. ಮಶ್ರೂಮ್ ಬಾಯ್ಲ್ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್, ಸ್ವಲ್ಪ ಫ್ರೈ ಮಾಡಬೇಕು. ಜಾಸ್ತಿ ಫ್ರೈ ಮಾಡಬಾರ್ದು, ಭಾಳ ಆಯಿಲ್ ಹಿಡಿಯುತ್ತೆ. ಸೊ ಸ್ವಲ್ಪ ಸ್ಲೈಟ್ಲಿ ಫ್ರೈ ಮಾಡಬೇಕು. ನೀವು 2 ಸ್ಪೂನ್ಸ್ ಆಯಿಲ್ ಹಾಕ್ಬೋದು, ಇಲ್ಲ ಇಷ್ಟೇ ಸ್ವಲ್ಪ ಹಾಕ್ಬೋದು. ಏನು ಮಾಡ್ತಾ ಇದ್ದೀವಿ? ಫ್ರೈ ಮಾಡಬೇಕು ಸ್ವಲ್ಪ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ಈಗ ಸ್ವಲ್ಪ ಫ್ರೈ ಮಾಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ. ಓಕೆ. A few moments later. ಬಾಯ್ಲ್ ಮಾಡಿ 1 ಮಿನಿಟ್ ಫ್ರೈ ಮಾಡಿ ರೆಡಿ ಆಗಿದೆ. ಇಲ್ಲಿ ಉಪ್ಪು ಮತ್ತೆ ಖಾರ ಹಾಕಿದ್ದೀನಿ. ಇದನ್ನ ಮಿಕ್ಸ್ ಮಾಡಬೇಕು ಈಗ. ನಿಷ್ಕಾ, ಇನ್ನೊಂದೇನು ಗೊತ್ತಾ? ಪ್ಯೂರ್ ವೆಜಿಟೇರಿಯನ್ಸ್ ಯಾರಿರ್ತಾರೆ ನಂತರ, ಸೊ ಅವರಿಗೆ ಸೋರ್ಸ್ ಆಫ್ ವಿಟಮಿನ್ B12 ವೆಜಿಟೇರಿಯನ್ ಫುಡ್ಡಲ್ಲಿ ಇರಲ್ಲ. ಸೊ ಅವರು ಮಶ್ರೂಮ್ನ ಕನ್ಸಿಡರ್ ಮಾಡ್ಬೋದು. ಮಶ್ರೂಮ್ ಇಸ್ ರಿಚ್ ಇನ್ ವಿಟಮಿನ್ B12. ನಾನ್ ವೆಜಿಟೇರಿಯನ್ಸಿಗೆ ನಾನ್ ವೆಜ್ ಫುಡ್ಡಲ್ಲಿ ಇರುತ್ತೆ B12. ಓಕೆ, ನಿಂಗೆ ಗೊತ್ತಿರಲಿಲ್ಲ ಅಲ್ಲ? ಓಕೆ. ಈಗ ಮಿಕ್ಸ್ ಮಾಡಬೇಕು ಉಪ್ಪು ಖಾರನ. ಹ್ಞೂ ಯಾರ ಹತ್ರ ಸ್ಮಾಲ್ ಸ್ಪೂನ್ ಇಲ್ಲ, ದೊಡ್ಡ ಸ್ಪೂನ್ ಇದೆ, ಅದು ಬ್ಯಾಕ್ ಈ ಥರ ಇರುತ್ತಲ್ಲ, ಅದರಿಂದ ಮಿಕ್ಸ್ ಮಾಡಿ. ನಿಷ್ಕಾ, ನೀನು ಈ ಡಿಶ್ನ ಎಲ್ಲಿ ಕಲಿತೆ? ನನ್ನ ಫ್ರೆಂಡ್ ಸ್ಕೂಲಿಗೆ ತಂದಿದ್ಲು Okay. ಸ್ನ್ಯಾಕ್ಸ್. ಭಾಳ ಟೇಸ್ಟಿ ಇತ್ತು. ನೀನು ಚಿಪ್ಸು ಅದೆಲ್ಲ ತೊಗೊಂಡು ಹೋಗೋದ್ ಬದಲು ಈ ಥರ ತೊಗೊಂಡು ಹೋಗು. ನಾನು ಚಿಪ್ಸ್ ನಾನು ಎಷ್ಟು ಇನ್ನೋಸೆಂಟ್ ಇದ್ದೀನಿ. ಯಾರಿಗೆ ಜಾಸ್ತಿ ಖಾರ ಇಷ್ಟ ಅವ್ರಿಗೆ ಸ್ವಲ್ಪ ಖಾರ ಇನ್ನು ಹಾಕೋಬೋದು. ನಂಗೆ ಖಾರ ಇಷ್ಟ, ಸೊ ಸ್ವಲ್ಪ ಜಾಸ್ತಿ ಖಾರ ಆಗಿದೆ. ಸೊ ಈ ಮಶ್ರೂಮ್ ಟೇಸ್ಟ್ ಮಾಡೋಣ ಅದ್ರ ಜೊತೆ. ಒಂದು ಮಶ್ರೂಮ್ ಇದೆ ಇಲ್ಲಿ ನೋಡಿ, ಇಲ್ಲಿ ನೋಡಿ. ನೈಸ್. ನೀವು ಈ ರೆಸಿಪಿ ಟ್ರೈ ಮಾಡಿ ಕಾಮೆಂಟ್ಸಲ್ಲಿ ಹೇಳಿ ಇಷ್ಟ ಆಯ್ತಾ ಇಷ್ಟ ಆಗಲಿಲ್ಲ.